ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ NGO ದುರ್ಗೇಶಪ್ಪ ಫ್ರಮ್ ಚಿತ್ರದುರ್ಗ. ಸ್ನೇಹಿತರೆ, ಇದು ನನ್ನ ಕನಸಿನ ಮನೆ. ನೋಡ್ಬೋದು, ತುಂಬ ಇಷ್ಟಪಟ್ಟು ಕಟ್ಟಿರುವಂಥ ಮನೆ ಇದು. ಸ್ನೇಹಿತರೆ, ನನ್ನ ಮನೆ ಚಿಕ್ಕದಾಗಿ ಯಾವ ಥರ ಕಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ಆಗಿದೆ. ನಾಳೆ ಓಪನಿಂಗ್ ಇದೆ. 6ನೇ ತಾರೀಕು, ಜುಲೈ 6ನೇ ತಾರೀಕು ಓಪನಿಂಗ್ ಇದೆ. ಹಾಗಾಗಿ ಎಲ್ಲ ಹಾರೈಸ್ಬೇಕಂತ ಕೇಳ್ಕೊತೀನಿ. ಬನ್ನಿ ನೋಡೋಣ ನಮ್ಮ ಮನೆ ಹೇಗಿದೆ ಅಂತ. ಇದು ಗ್ರಿಲ್ಲು ನೋಡಿ, ಈ ಥರ ಗ್ರಿಲ್ ಮಾಡಿದ್ದಾರೆ. ಇದು ಸೀಟು ನೋಡಿ, ಈ ಥರ ಸೀಟ್ ಮೇಲೆ ಮತ್ತೆ ಗ್ರಿಲ್ ಇದೆ. ಒಳಗಡೆ ಹೋಗೋಣ. ಒಳಗಡೆ ಹೋದರೆ ಈ ಥರ ಡೋರ್ ಇರುತ್ತೆ. ಇನ್ನು ಕೆಲಸ ಬಾಕಿ ಇದೆ. ನೋಡಿ, ಇದು ಲೈಟು ಹೀಗೆ ಓಪನ್ ಆಗುತ್ತೆ. ಹೀಗೆ ಓಪನ್ ಆಗ್ತಿದ್ದಂಗೆ ಬಸವಣ್ಣ 12ನೇ ಶತಮಾನದಲ್ಲಿ ಜಾತಿ ಭೇದಗಳನ್ನು ಅಳಿಸಿದಂಥ ಬಸವಣ್ಣನವರ ಫೋಟೋ ಸಿಗುತ್ತೆ ನಿಮಗೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ. ಇದು ನಮಗೆ ಹಾಲು ಮತ್ತು ಅಡುಗೆ ಮನೆ ವರಂಡ ಆಗಿರುತ್ತೆ, ರೂಮ್ ಆಗಿರುತ್ತೆ. ಕಾಣ್ಬೋದು ನೀವು. ಇದು ಚಿಕ್ಕ ಮನೆ, ಅಂದರೆ 12-22ರಲ್ಲಿ ಕಟ್ಟಿರ್ತಕ್ಕಂಥ ಮನೆ ಸೈಜಲ್ಲಿ. ನೋಡಿ, ಇದು ಅಡುಗೆ ಮನೆ. ಇನ್ನು ನಲ್ಲಿ ಕೆಲಸ ಬಾಕಿ ಇದೆ, ಪ್ಲಂಬರ್ ಬಂದಿಲ್ಲ. ನೋಡಿ, ಇದು ಶೆಲ್ಫು. ಹಾಗೆ ಬಸವಣ್ಣ ಫೋಟೋ. ನೆಕ್ಸ್ಟು ಈ ಕಡೆ ಕ್ಯಾಲೆಂಡರ್ ಇರುತ್ತೆ. ನೋಡಿ, ಓಕೆ. ಹಾಗೆ ಮುಂದೆ ಬಂದರೆ ಇದು ಹಾಲಲ್ಲಿ ನೋಡಿ, ಬುದ್ಧ, ಬಸವ, ಅಂಬೇಡ್ಕರ್, ನಮ್ಮ ಮನೆಗೆ ಇಟ್ಟಂಥ ಹೆಸರೇ ಅವರ ಫೋಟೋ ಕೂಡ ಕಾಣ್ತಾ ಇದೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಫೋಟೋ. ಇದು ನನ್ನ ರಕ್ಷಣಾ ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ ನಾನು ಗ್ರಾಮ ಘಟಕ ಅಧ್ಯಕ್ಷ ಆದಾಗ ತೆಗೆಸಿದಂಥ ಫೋಟೋ. ನಾರಾಯಣಗೌಡರು ಇದ್ದಾರೆ, ಅದ್ರ ಪಕ್ಕ ಮಂಜುನಾಥ್ ಅವರಿದ್ದಾರೆ, ಅದ್ರ ಪಕ್ಕ ಸ್ನೇಹಿತರಿದ್ದಾರೆ. ಮತ್ತು ಹಿಂದೆ ಹಲವಾರು ಸ್ನೇಹಿತರು ನೀವು ಕಾಣ್ಬೋದು. ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಗ್ರಾಮ ಘಟಕ ಅಧ್ಯಕ್ಷ ಆದಾಗ ನನಗೆ ನಾರಾಯಣಗೌಡರು ಈ ಪತ್ರವನ್ನು ಕೊಡ್ತಾ ಇದ್ದಾರೆ. ಆ ಪತ್ರವನ್ನು ನೀವು ಇಲ್ಲಿ ಕಾಣ್ಬೋದು. ಅದರ ಎದುರುಗಡೆನೆ ಇದೊಂದು ನಾರಾಯಣಗೌಡರು ಕೊಟ್ಟಂಥ ಒಂದು ಶಾಖಾ ಉದ್ಘಾಟನೆ ಒಂದು ಪತ್ರ ಮತ್ತು ನಮ್ಮ ಪದಾಧಿಕಾರಿಗಳ ಹೆಸರು ಪೂರ್ತಿ ಇದರಲ್ಲಿದೆ ನೋಡಿ. GR ಹಳ್ಳಿ, ಚಿತ್ರದುರ್ಗ ತಾಲೂಕು, ಗ್ರಾಮ ಘಟಕ ನೋಡಿ ಇದೆ. ಹಾಗೆಯೇ ಎದುರುಗಡೆ ಬಂದರೆ ಮತ್ತೆ ಸೀಲಿಂಗ್ ಹೋಗೋಣ ನಾವು. ಇದು ಹಾಲಲ್ಲಿ ಮಾಡ್ತಕ್ಕಂಥ ಸೀಲಿಂಗ್. ಇದು POP ಡಿಸೈನ್ ಮತ್ತು ಲೈಟ್. ಹಾಗೆ ಎದುರುಗಡೆ ಬಂದರೆ ದೇವ್ರ ಮನೆ ಸಿಗುತ್ತೆ. ಆ ದೇವ್ರ ಮನೆಯಲ್ಲಿ ಏನಿದೆಯಪ್ಪ ಅಂತಂದರೆ ನೋಡಿ, ನಮ್ಮ ತಂದೆ ತಾಯಿ ಫೋಟೋ ಇದೆ ದೇವ್ರ ಮನೆಯಲ್ಲಿ, ಕಾಣ್ಬೋದು. ಅದರ ಕೆಳಗಡೆ ಹರಳಯ್ಯ ಅವ್ರ ಫೋಟೋ ಇದೆ. ಇವರು ನಮ್ಮ ತಂದೆ ತಾಯಿ ಹನುಮಕ್ಕ ಜಯಪ್ಪನವರು. ಅದ್ರ ಕೆಳಗಡೆ ಹರಳಯ್ಯ ಫೋಟೋ ಇದೆ. ಇದು ನಮ್ಮದು ಹಾಲು, ನಮ್ಮನೆಯ ಫರ್ನಿಚರ್ಸ್, ಸೋಫು ಕಾಣ್ಬೋದು. ಹಾಗೆ ಹೋದರೆ ಇದು ಬೆಡ್ರೂಮ್. ಹೀಗೆ ಹೋದರೆ ಒಳಗಡೆ
ಒಂದು ಬೆಡ್ರೂಮ್ ಇರುತ್ತೆ, ಚಿಕ್ಕದು ಬೆಡ್ರೂಮು ನೀವು ಕಾಣ್ಬೋದು. ಎದುರುಗಡೆನೇ ಬುಕ್ಸುಗಳನ್ನು ಜೋಡಿಸಿರ್ತಕ್ಕಂಥ ಒಂದು ರ್ಯಾಕ್ ಇದೆ. ಅದ್ರ ಮೇಲೆ ನಮ್ಮ ಕರೋಕೆಗೆ ಸಾಂಗ್ ಆಡೋದಕ್ಕೆ ಒಂದು ಸೌಂಡ್ ಸಿಸ್ಟಮ್ ಇದೆ. ಹಾಗೆ ಇಲ್ಲಿ ಚಿಕ್ಕ ಬೆಡ್ರೂಮ್ ಕೂಡ ಇರುತ್ತೆ. ಹಾಗೆ ಪಕ್ಕದಲ್ಲೇ ಬೀರು ಇರುತ್ತೆ ನೋಡಿ, ಇದು ಬೆಡ್ರೂಮು. ಓಕೆ, ಈ ಕಡೆಯಿಂದ ನೋಡಿದರೆ ಸ್ನೇಹಿತರೆ ಹೀಗೆ ಕಾಣುತ್ತೆ ಮನೆ. ಇದು ನನ್ನ ಕನಸಿನ ಮನೆ. ತುಂಬ ದಿನದಿಂದ ಕಟ್ಟಬೇಕು ಅಂದ್ಕೊಂಡು ಕಟ್ಟಿರ್ತಕ್ಕಂಥ ಮನೆ. ಡೋರ್ ಓಪನ್ ಮಾಡ್ತೀನಿ. ಓಕೆ, ಒಳಗಡೆಯಿಂದ ನೋಡಿದರೆ ಫುಲ್ಲು ಗ್ರಿಲ್ಲೆಲ್ಲ ಕಾಣುತ್ತೆ. ಫುಲ್ ಓಪನ್ ಇರುತ್ತೆ, ತುಂಬ ಗಾಳಿ ಬೆಳಕು ತುಂಬ ಇದೆ ನೋಡಿ. ವಿಂಡೋಸು, ಲೈಟೇ ಬೇಕಿಲ್ಲ ಮನೆಗೆ. ಚಿಕ್ಕದಾಗೆ ಕೇವಲ ಒಂದು 9 ಲಕ್ಷದಲ್ಲಿ ಕಟ್ಟಿರ್ಬೋದು ಅಷ್ಟೇ ಮನೆ. ಇದು 9 ಲಕ್ಷದಲ್ಲಿ ಮುಗಿದೋಗಿದೆ. ಓಕೆ, ಥ್ಯಾಂಕ್ ಯು.